ಎಲ್ಲರಿಗೂ ನಮಸ್ಕಾರ. ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಿಮ್ಮ ಎನರ್ಜಿ ಏನಿದೆ ಅಂತ ತಿಳ್ಕೊಳ್ಳೋಣ. ಇವತ್ತು ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದು ನಿಮ್ಗೆ ರೆಸೋನೇಟ್ ಆದರೆ ಈ ರೀಡಿಂಗ್ಸ್ನ ನೀವು ತಗೋಬಹುದು. ಥ್ಯಾಂಕ್ ಯು. ಇಲ್ಲಿ 4 ಪೈಲ್ಸ್ ಆಫ್ ಕಾರ್ಡ್ಸ್ ಇದೆ. ಸೊ ಯಾವುದಾದ್ರೂ ಒಂದನ್ನ ಸೆಲೆಕ್ಟ್ ಮಾಡಿ ಕಣ್ಣು ಮುಚ್ಕೊಂಡು ಯಾವುದು ಇದಾಗುತ್ತೆ ಸೆಲೆಕ್ಟ್ ಮಾಡಿ. ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂದ್ಕೊತೀನಿ. ಇವಾಗ ಫಸ್ಟ್ ಕಾರ್ಡಿಗೆ ಹೋಗೋಣ. ಡೌಟ್ಸ್ ಆ್ಯಂಡ್ ಲೋನ್ಲಿ. ಇದು ಮೇಯ್ನಾಗಿ ಯಾವ ಎನರ್ಜಿನ ತೋರಿಸ್ತಾ ಇದೆ ಅಂದರೆ ನಿಮ್ಮ ತಲೆಯಲ್ಲಿ ಫುಲ್ ಆಫ್ ಡೌಟ್ಸ್ ಇದೆ. ಎಲ್ಲಿ ನಾನು ಒಬ್ಬೊಂಟಿ ಆಗಿಬಿಡ್ತೀನೋ ಈ ಡಿಸಿಷನ್ ತೆಗೆದ್ರೆ, ಕಂಪ್ಲೀಟಾಗಿ ನೆಗೆಟಿವಿಟಿನ ನೀವು ತುಂಬಿಕೊಂಡಿದ್ದೀರಾ. ಈ ಡೌಟ್ ಯಾವುದರಿಂದ ಇರಬಹುದು ಅಂದರೆ ಈ ರಿಲೇಷನ್ಶಿಪ್ ನನಗೆ ಸರಿನೋ ಅಲ್ವೋ, ಈ ಫ್ಯಾಮಿಲಿ ಮೆಂಬರ್ ಅಥವಾ ನಿಮ್ಮ ಫ್ಯಾಮಿಲಿಯವ್ರು ಯಾರೇ ಆಗಿರ್ಬೋದು ಅಥವಾ ಫ್ರೆಂಡ್ಶಿಪ್ ಆಗಿರ್ಬೋದು, ಅದು ಸರಿನೋ ಅಲ್ವೋ ಅನ್ನೋದು ನಿಮಗೆ ತುಂಬಾ ಡೌಟ್ಸ್ ಇದೆ. ಆ ಡೌಟ್ಸ್ ಅದು ಸರಿಯಲ್ಲ ಅಂತ ನಿಮಗೆ ಗೊತ್ತಿದ್ರೂ ಸಹ ನೀವೇನು ಮಾಡ್ತಾ ಇದ್ದೀರಾ, ಅದರಲ್ಲೇ ಕಂಟಿನ್ಯೂ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಇದೇನಾಗುತ್ತೆ ಅಂತ ಹೇಳಿದ್ರೆ, ಓಕೆ ನಾನು ಇಲ್ಲಿ ಒಬ್ಬೊಂಟಿ ಆಗಿಬಿಡ್ತೀನೋ ಅನ್ನೋ ಭಯ ನಿಮ್ಗೆ ತುಂಬಾ ಕಾಡ್ತಾ ಇದೆ. ಇದರಿಂದ ನೆಗೆಟಿವಿಟಿನೂ ಜಾಸ್ತಿ ಆಗುತ್ತೆ. ಆಮೇಲೆ ಹೋಪ್ ಎಲ್ಲ ಕಂಪ್ಲೀಟಾಗಿ ಹೋಗಿಬಿಟ್ಟಿದೆ. ಓಕೆ ಇವರಿಂದನೇ ನಾನು, ಅಥವಾ ಅದು ಕೆಲಸನೇ ಆಗಿರ್ಬೋದು, ನಿಮ್ಮ ಮ್ಯಾನೇಜರ್ ಅಥವಾ ನಿಮ್ಮ ಕೊಲೀಗ್ಸ್ ಯಾರೇ ಆಗಿರ್ಬೋದು, ಟಾಕ್ಸಿಕ್ ಕಲ್ಚರಿಂದ ಓಕೆ ನೀವು ಅಲ್ಲಿ ಸೆಟ್ ಆಗೋಕ್ಕೋಸ್ಕರ, ಓಕೆ 4 ಜನದ ಮಧ್ಯೆ ಓಕೆ ನಾನು ಅಂಥವ್ರೇ ಅಂತ ಹೇಳಿಬಿಟ್ಟು ಸೆಟ್ ಆಗೋಕ್ಕೋಸ್ಕರ ನೀವು ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಅದು ರಿಯಲ್ಲಾಗಿ ನೀವಲ್ಲ. ಸೊ ಅದನ್ನು ಅದರಿಂದ ನೀವು ಹೊರಗಡೆ ಬರಲೇಬೇಕು. ಇವಾಗ ತಪ್ಪು ಅಂತಿದ್ರೆ ತಪ್ಪು ಅಷ್ಟೇ. ಅದು ನಿಮ್ಮ ಕಡೆಯಿಂದ ನಿಮಗೆ ಅದು ತಪ್ಪು ಅಂತ ಅನಿಸಿದ್ರೆ ಸರಿ ಅಂತ ಹೇಳೋದು ಸರಿಯಲ್ಲ. ಸೊ ಆ ಎನರ್ಜಿನ ಇದು ತೋರಿಸ್ತಾ ಇದೆ. ಆ ಥರದ್ದು ಯಾವುದೇ ಸಿಚುವೇಷನಲ್ಲಿ ನೀವಿದ್ರೂ ಸಹ ಅದರಿಂದ ಹೊರಗೆ ಬರೋಕ್ಕೆ ನೋಡಿ ಅನ್ನೋದನ್ನ ಈ ಕಾರ್ಡ್ ತೋರಿಸ್ತಾ ಇದೆ. ಸೆಕೆಂಡ್ ಕಾರ್ಡ್ ನೋಡೋಣ. ಅಪಾಲಜಿ, ಫರ್ಗಿವ್ನೆಸ್. ಓಕೆ, ಇದು ಯಾವ ಥರದ ಎನರ್ಜಿನ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ನೀವು ಹೇಟ್ ಮಾಡ್ತಾ ಇದ್ದೀರಾ ಒಬ್ಬರನ್ನ, ಅದು ಯಾರೇ ಆಗಿರ್ಬೋದು. ಅವರು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಬರೋ ಚಾನ್ಸಸ್ ಎಲ್ಲನೂ ಕಾಣಿಸ್ತಾ ಇದೆ. ಇದರಿಂದ ನಿಮಗೆ ಅವ್ನು ತಪ್ಪು ಮಾಡಿದ್ದಾನೆ ಅಥವಾ ಅವಳು ತಪ್ಪು ಮಾಡಿದ್ದಾಳೆ, ನಾನು ಹೆಂಗೆ ಕ್ಷಮೆ ಕೊಡಲಿ ಅದನ್ನು ಸೈಡಿಗೆ ಇಟ್ಬಿಟ್ಟು ನೀವೇನು ಮಾಡಿ ಅಂತ ಹೇಳಿದ್ರೆ ಅವ್ರನ್ನ ಕ್ಷಮಿಸಿ. ಇವಾಗ ಕ್ಷಮಿಸೋದ್ರಿಂದ ಅವ್ರು ಮಾಡಿರೋ ತಪ್ಪು ಸರಿ ಅಂತ ಅರ್ಥ ಅಲ್ಲ. ನಿಮ್ಮ ಸಮಾಧಾನಕ್ಕೋಸ್ಕರ ನೀವು ಅವ್ರನ್ನ ಕ್ಷಮಿಸಿದ್ರೇ ನಿಮ್ಮ ಲೈಫ್ ಜರ್ನಿನಲ್ಲಿ ನೀವು ಮುಂದೆ ಹೋಗೋಕ್ಕಾಗೋದು. ಅವರಿಂದ ಯಾವುದೇ ಥರದ ಅಪಾಲಜಿ ಬಂದ್ರೂ ಸಹ ನೀವೇನು ಮಾಡಬೇಕು ಅಂದರೆ ಅವ್ರನ್ನ ಕ್ಷಮಿಸಿ ಅವ್ರ ಪಾಡಿಗೆ ಅವ್ರು ಬಿಡಿ. ಕ್ಷಮಿಸಿ ಆ್ಯಕ್ಸೆಪ್ಟ್ ಮಾಡಿ ಅವ್ರು ಮಾಡಿದ್ದು ಸರಿ, ಇನ್ನೊಂದು ಚಾನ್ಸ್ ಕೊಡಿ ಅನ್ನೋದನ್ನ ಇದು ತೋರಿಸ್ತಾ ಇಲ್ಲ. ಕ್ಷಮಿಸಿ ಅವ್ರನ್ನ ಅವ್ರ ಪಾಡಿಗೆ ಅವ್ರ ಲೈಫ್ ಜರ್ನಿಯಲ್ಲಿ ಅವ್ರು ಹೋಗಲಿ, ಅದ್ರ ಮೇಲೆ ಅವ್ರು ಫೋಕಸ್ ಮಾಡಲಿ, ಅದು ಅವ್ರಿಗೆ ಬಿಟ್ಟಿರೋದು. ಬಟ್ ಕ್ಷಮಿಸಿ ಅವ್ರನ್ನ ಕಂಪ್ಲೀಟ್ ಲೆಸನ್ನ ಮರಿಬೇಡಿ, ಅವ್ರು ಕಲಿಸಿರೋದು. ಬಟ್ ಅವ್ರನ್ನ ಕ್ಷಮಿಸೋದು ನಿಮ್ಮ ಕೈಯಲ್ಲಿರೋದು. ಸೊ ಈ ಥರ ಕ್ಷಮಿಸಿದ್ರೆ ನಿಮಗೂ, ಇವಾಗ ಸಿಟ್ಟು ಅನ್ನೋದು ಸಹ ಒಂದು ಟೈಪ್ ಆಫ್ ಎನರ್ಜಿ. ಸೊ ಇದು ಹಾಳು ಮಾಡ್ತಿದೆ. ಆ ಸಿಟ್ಟನ್ನು ಬಿಟ್ಟು ಓಕೆ ಅವ್ರನ್ನ ನೋಡಿದ್ರೂ ಸಹ ಓಕೆ ತಪ್ಪಾಗಿದೆ, ಅದಕ್ಕೇನು ಮಾಡಿದ್ದೀರಾ ನೀವು, ಅವ್ರನ್ನ ನಿಮ್ಮ ಲೈಫಿಂದ ಹೊರಗಡೆ ಇಟ್ಟಿದ್ದೀರಾ, ಅದಷ್ಟೇ ನೀವು ಮಾಡಿರೋದು. ಸೊ ಇದು ಎಮೋಷ್ನಲಿ ಇರಬಹುದು ಅಥವಾ ಎಮೋಷ್ನಲಿ ಅವ್ರು ನಿಮ್ಮನ್ನು ಮ್ಯಾನಿಪುಲೇಟ್ ಸಹ ಮಾಡಬಹುದು. ಸೊ ಅದಕ್ಕೆ ಬೀಳಕ್ಕೆ ಹೋಗಬೇಡಿ, ಕ್ಷಮಿಸಿ ಅಷ್ಟೇ, ಮತ್ತೆ ಆ್ಯಕ್ಸೆಪ್ಟ್ ಮಾಡಬೇಡಿ ಅನ್ನೋದನ್ನ ಇದು ತೋರಿಸ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ನೋಡೋಣ. ನರ್ಚರ್, ಪ್ರೊಟೆಕ್ಟಿವ್. ಇದು ಪ್ಯೂರ್ ಲವ್. ನಿಮ್ಮ ಮದರ್ ಅಥವಾ ಫಾದರ್ ಪ್ಲೇಸಲ್ಲಿರೋ ಅಥವಾ ಅಮ್ಮ ಅಪ್ಪನ ಪ್ಲೇಸಲ್ಲಿರೋ ಯಾರದೇ ಆಗಲಿ ಅಥವಾ ಫ್ಯಾಮಿಲಿ ರಿಯೂನಿಯನ್ ಆಗೋ ಎಲ್ಲ ಚಾನ್ಸಸ್ಸು ಕಾಣಿಸ್ತಾ ಇದೆ. ಏನು ಅಂತ ಹೇಳಿದ್ರೆ ಅವ್ರು ರಿಯಲ್ಲಾಗಿ ನಿಮ್ಮ ಟೇಕ್ ಕೇರ್ ಮಾಡೋಕ್ಕೋಸ್ಕರ ನಿಮ್ಮ ಲೈಫಲ್ಲಿ ಇದ್ದಾರೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇದು ಹೇಗಂತ ಹೇಳ್ಬೋದು ಅಂದರೆ, ನೀವು ಇವಾಗ ಫ್ಯಾಮಿಲಿಯಿಂದ ದೂರ ಇದ್ದೀರಾ, ಮನೆಯಿಂದ ದೂರ ಇದ್ದೀರಾ, ಅವ್ರ ಪ್ರೀತಿ ಇನ್ನೂ ಇದಾಗ್ತಿದೆ. ನೀವು ಬೈ ಚಾನ್ಸ್ ಎಲ್ಲಾದರೂ ಅವ್ರ ಜೊತೆ ಮಾತಾಡ್ತಿಲ್ಲ ಅಪ್ಪ ಅಮ್ಮನ ಜೊತೆ ಅಂದರೆ, ಅವ್ರು ನಿಮ್ಮ ಇದಕ್ಕೋಸ್ಕರ, ನಿಮ್ಮ ಕಾಲಿಗೋಸ್ಕರ, ನಿಮ್ಮ ಮೆಸೇಜಿಗೋಸ್ಕರ ನೀವು ಓಕೆ ಅಮ್ಮ ನಾನು ಚೆನ್ನಾಗಿದ್ದೀನಿ, ಅಪ್ಪ ಚೆನ್ನಾಗಿದ್ದೀನಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಸಿನ್ಸಿಯರ್ ಲವ್
ಲವ್ ಇದೆಯಲ್ವಾ ಅದನ್ನ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಮಾತಾಡಿ, ಅದು ಆ ಪ್ಲೇಸಲ್ಲಿ ಯಾರೇ ಇರ್ಬೋದು, ನಿಮ್ಮ ಫ್ರೆಂಡ್ಸೇ ಆಗಿರ್ಬೋದು, ಇದು ಅಪ್ಪ ಅಮ್ಮನೇ ಆಗಬೇಕು ಅಂತಿಲ್ಲ, ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸು, ಕೊಲೀಗ್ಸು ಯಾರಾದರೂ ಆಗಿರ್ಬೋದು. ಅವರು ನಿಮಗೆ ಅವ್ರು ಜೆನ್ಯೂನಾಗಿ ನಿಮ್ಗೆ ಟೇಕ್ ಕೇರ್ ಮಾಡಬೇಕು ಅನ್ನೋದನ್ನ ಅವ್ರ ಮನಸ್ಸಲ್ಲಿದೆ. ಸೊ ಅವ್ರ ಜೊತೆ ಮಾತಾಡಿ. ನಿಮಗೆ ಗೊತ್ತಿರ್ಬೋದು ಈ ಕಾರ್ಡ್ ಬರುವಾಗ ಅಥವಾ ನಾನು ಹೇಳುವಾಗ ಅದು ಯಾರು ಅನ್ನೋದನ್ನ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ. ಆಮೇಲೆ ಅವ್ರನ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಬ್ಯುಸಿ ಇದ್ದರೆ ಬ್ಯುಸಿ ಇದ್ದೀನಿ ಅಂತ ಹೇಳಿ, ಅದನ್ನು ಸಾಫ್ಟಾಗಿ ಹೇಳಿ, ಅದು ಬಿಟ್ಟು ಓಕೆ ಬ್ಯುಸಿ ಇದ್ದೀನಿ ಅಷ್ಟು ಗೊತ್ತಾಗಲ್ವಾ ಅನ್ನೋ ಥರ ರಫ್ ಬೇಡ. ಸೊ ಅವ್ರಿಗೂ ಹರ್ಟ್ ಆಗುತ್ತಲ್ವ. ಸೊ ಅವ್ರು ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅದು ಸಿನ್ಸಿಯರ್ ಪ್ರೀತಿ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ. ಅವ್ರು ಯಾರೇ ಆಗಿದ್ದರೂ ಅವ್ರ ಜೊತೆ ಸ್ವಲ್ಪ ಕೂತ್ಕೊಂಡು ಮಾತಾಡಿ. ವಿಸಿಟ್ ಮಾಡೋಕ್ಕಾಗದಿದ್ರೆ ವಿಸಿಟ್ ಮಾಡಿ, ಇಲ್ಲಾಂದರೆ ಕಾಲ್ ಮಾಡಿಬಿಟ್ಟು ಹೇಳಿ. ಅಪಾಲಜಿ ಕೇಳೋದಿದ್ರೆ ಕೇಳಿಬಿಡಿ. ಅದರಲ್ಲಿ ಯಾರೂ ಸಣ್ಣವರು ಆಗಲ್ಲ, ದೊಡ್ಡವರು ಆಗೋದಿಲ್ಲ. ನೆಕ್ಸ್ಟ್ ಕಾರ್ಡ್ ನೋಡೋಣ. ಅಟ್ರ್ಯಾಕ್ಟ್. ಓಕೆ, ಇದು ಏನು ತೋರಿಸ್ತಾ ಇದೆ ಅಂದರೆ ನಿಮ್ಮ ಲೈಫಲ್ಲಿ ನ್ಯೂ ಫಾರ್ಮ್ ಆಫ್ ಲವ್, ಅಟ್ರ್ಯಾಕ್ಷನ್ ಬರ್ತಾ ಇದೆ ಅಂತ ಇದು ತೋರಿಸ್ತಾ ಇದೆ. ಇದು ಏನಂತಂದರೆ ನೀವು ತುಂಬ ದಿನದಿಂದ ಒಂದು ಕ್ರಶ್ ಆಗಿರ್ಬೋದು, ಅಥವಾ ಅವರಲ್ಲಿ ಮ್ಯೂಚುವಲ್ ಆಗೇ ಇದೆ ಕ್ರಶ್, ಬಟ್ ಅವ್ರು ತೋರಿಸ್ಕೋತಾ ಇಲ್ಲ. ಸೊ ಏನಂತ ಹೇಳಿದ್ರೆ ಇದು ಫಾರ್ಮ್ ಆಫ್ ನ್ಯೂ ರಿಲೇಷನ್ಶಿಪ್ ನಿಮ್ಮ ಲೈಫಲ್ಲಿ ಬರ್ಬೋದು. ಸೊ ಅದು ಫ್ರೆಂಡ್ಶಿಪ್ಪಿಂದ ಆಮೇಲೆ ರಿಲೇಷನ್ಶಿಪ್ಪಾಗಿ ಕನ್ವರ್ಟ್ ಆಗ್ಬೋದು. ಸೊ ಅದನ್ನು ಇದು ತೋರಿಸ್ತಾ ಇದೆ. ಇದು ಏನಂತ ಹೇಳಿದರೆ ಈ ಫೀಲಿಂಗ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಇವಾಗ ಒಂದೊಂದು ಸರ್ಟೆನ್ ಏಜಲ್ಲಿ ನಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಿರಲ್ಲ. ಸೊ ಆ ಟೈಮಲ್ಲಿ ಲವ್ ಮಾಡಬೇಡಿ, ಲೈಕ್ ಇದೆಲ್ಲ ತಪ್ಪು ಅಂತ ಹೇಳ್ತಾರೆ. ಬಟ್ ಒಂದು ಸರ್ಟೆನ್ ಏಜ್ ಆದಮೇಲೆ ನಿಮಗೆ ಗೊತ್ತಿರುತ್ತೆ, ಓಕೆ ನಿಮ್ಮ ಪಾರ್ಟ್ನರ್ ಎಕ್ಸ್ಪೆಕ್ಟೇಷನ್ ಏನು, ಹೇಗಿರಬೇಕು. ಸೊ ಈ ಪಾರ್ಟ್ನರ್ ಅನ್ನೋದು ಜಸ್ಟ್ ಲೈಕ್ ಅಟ್ರ್ಯಾಕ್ಷನ್, ಅದು ಅಲ್ಲಿಗೆ ಎಂಡ್ ಆಗೋದಿಲ್ಲ. ಇದು ಲೈಫ್ ಲಾಂಗ್ ನೀವು ಅವ್ರ ಜೊತೆ ಇರಬೇಕು. ಆ ಡಿಸಿಷನ್ ತೊಗೋಬೇಕು ಅಂತ ಹೇಳಿದ್ರೆ ಅವ್ರು ತಕ್ಕನಾಗಿರಬೇಕು. ಇಬ್ಬರಲ್ಲೂ ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು. ಇಬ್ಬರಲ್ಲೂ ಅದೇ ಥರದ ಪ್ರೀತಿ ಇರಬೇಕು, ಲಾಯಲ್ಟಿ ಇರಬೇಕು. ಪ್ರಾಮಾಣಿಕತೆಯಿಂದ ಇರೋ ಪ್ರೀತಿ ಯಾವಾಗಲೂ ವಿನ್ ಆಗೇ ಆಗುತ್ತೆ. ಸೊ ಅಂಥ ಲವ್ನ ಅಟ್ರ್ಯಾಕ್ಟ್ ಮಾಡೋ ಚಾನ್ಸಸ್ ಕಾಣಿಸ್ತಾ ಇದೆ ಇದರಲ್ಲಿ. ಲೈಕ್ ತುಂಬ ಟೈಮಿಂದ ನೀವು ಓಕೆ ಯಾವ ಥರದ್ದೇ ಇದಾಗಿರಲ್ಲ, ಒಂದು ಸೈಡ್ ಮಾತ್ರ ಇದ್ದರೆ ಅವ್ರ ಕಡೆಯಿಂದನೂ ಸಮ್ ಫೀಲಿಂಗ್ಸ್ ಇದೆ ಒಳಗಡೆ, ಬಟ್ ಕಂಪ್ಲೀಟಾಗಲ್ಲ, ಒಂದು ಅಟ್ರ್ಯಾಕ್ಷನ್ ಇಷ್ಟು ಅನ್ನೋದನ್ನ ಇದು ತೋರಿಸ್ತಾ ಇದೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ. ಸೊ ಇದು ಏನೇ ಇದ್ರೂ ಕೂಡ ಯೋಚನೆ ಮಾಡಿ ಡಿಸೈಡ್ ಮಾಡಿ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.